ಹೇ ವಿದ್ಯಾರ್ಥಿಗಳೇ, ನಾನು ಮಂಜುಳಾ. ಜಾಮಿತಿಯ ಜಗತ್ತಿನಲ್ಲಿ ಸ್ಥಳವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗಿದೆ. ಸ್ಥಳಗಳು ಮತ್ತು ವಸ್ತುಗಳನ್ನು ಗುರುತಿಸಲು ಸ್ಥಿರ ಉಲ್ಲೇಖನಗಳನ್ನು ಬಳಸಿಕೊಂಡು ನಿರ್ದೇಶಾಂಕ ವ್ಯವಸ್ಥೆಗಳನ್ನು ಹೇಗೆ ಸ್ಥಾಪಿಸುವುದು ಎಂದು ತಿಳಿಯಿರಿ. ಕಾರ್ಟೇಶಿಯನ್ ವಿಮಾನಗಳು, ಅಕ್ಷದ ವಿಭಾಗಗಳು ಮತ್ತು ಚತುರ್ಭುಜ ವರ್ಗೀಕರಣಗಳನ್ನು ಅನ್ವೇಷಿಸಿ. ನಿರ್ದೇಶಾಂಕಗಳ ಭಾಷಾ ಮತ್ತು ಸಮತಲದಲ್ಲಿ ಅನಂತ ಬಿಂದುಗಳನ್ನು ವಿವರಿಸುವ ಶಕ್ತಿಯನ್ನು ಅನ್ವೇಷಿಸಿ. ನೈಜ ಪ್ರಪಂಚದ ಅಪ್ಲಿಕೇಶನ್ಗಳೊಂದಿಗೆ ಪಾಯಿಂಟ್ಗಳನ್ನು ಪಿತೂರಿ ಮಾಡುವ ಮತ್ತು ವರ್ಗೀಕರಿಸುವ ಕಲೆಯನ್ನು ಬಹಿರಂಗಪಡಿಸಿ. ಕಲಿಕೆಯ ಫಲಿತಾಂಶಗಳು. ಈ ಪಾಠದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು. ಕಾರ್ಟೇಶಿಯನ್ ನಿರ್ದೇಶಾಂಕ ಸಮತಲದಲ್ಲಿ ಬಿಂದುಗಳು ಮತ್ತು ಕ್ವಾಡ್ರೇಟ್ಗಳನ್ನು ಗುರುತಿಸಿ. ವಿಭಿನ್ನ ಚತುರ್ಭುಜಗಳಲ್ಲಿನ ಬಿಂದುಗಳನ್ನು ನಿಖರವಾಗಿ ಪ್ಲೇಟ್ ಮಾಡಿ ಮತ್ತು ವರ್ಗೀಕರಿಸಿ. ರೇಖೆಗಳು, ಕೋನಗಳು ಮತ್ತು ನಿರ್ದೇಶಾಂಕ ವ್ಯವಸ್ಥೆಗಳ ಪ್ರಮುಖ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಳ್ಳಿ. ಪ್ರಮುಖ ಪದಗಳು. ಈ ಪಾಠದ ಪ್ರಮುಖ ಪದಗಳು: ನಿರ್ದೇಶಾಂಕಗಳು, ಚತುರ್ಭುಜಗಳು, ಸಂಚು, ಕಾರ್ಟೇಶಿಯನ್ ವಿಮಾನ, ಅಕ್ಷಗಳು, ಕ್ವಾಡ್ರಂಟ್ ವರ್ಗೀಕರಣ. ಮಕ್ಕಳೇ, ಖಾಲಿ ಅಳೆಯ ಮೇಲೆ 5 ಸೆಂಟಿಮೀಟರ್ 3 ಸೆಂಟಿಮೀಟರ್ ಅಳತೆಯನ್ನು ಸೆಳೆಯಲು ನಿಮ್ಮ ಸ್ನೇಹಿತರಿಗೆ ನೀವು ಕೇಳುತ್ತೀರಿ. ಅವನು ಹೇಳಬಹುದು, ಖಂಡಿತ, ಆದರೆ ಈ ಹಾಳೆಯಲ್ಲಿ ಎಲ್ಲಿದೆ? ನೀವು ಅವನಿಗೆ ಹೇಗೆ ಉತ್ತರಿಸುವಿರಿ? ಈಗ ಚಿತ್ರವನ್ನು ನೋಡಿ ನೀವು ಅದನ್ನು ಇನ್ನೊಬ್ಬ ವ್ಯಕ್ತಿಗೆ ಹೇಗೆ ವಿವರಿಸುತ್ತೀರಿ? ಕೊಟ್ಟಿರುವ ಚಿತ್ರವನ್ನು ವಿಶ್ಲೇಷಿಸೋಣ. ನಿರ್ದಿಷ್ಟ ಮನೆಯನ್ನು ಸೂಚಿಸುವಂತೆ ಅದು ಕಷ್ಟಕರವಾದ ಕೆಲಸವಾಗಿರುತ್ತದೆಯೇ? ಬಲವಾಗಿ ಯಾವುದೇ ಸ್ಥಳ ಅಥವಾ ವಸ್ತುವನ್ನು ಗುರುತಿಸಲು ನಿಗದಿಪಡಿಸಿದ್ದರೆ ಅದಕ್ಕೆ ಸಂಬಂಧಿಸಿದ ಯಾವುದೇ ಸ್ಥಳ ಅಥವಾ ವಸ್ತುವನ್ನು ಗುರುತಿಸುವುದು ಸುಲಭ. ಉದಾಹರಣೆಗೆ, ನೀವು ಧ್ವಜವನ್ನು ಸರಿಪಡಿಸಿ ಮತ್ತು ಅದರ ಎಡಭಾಗದಲ್ಲಿರುವ ಮನೆ, ಅದರ ಕೆಳಗಿನ ಹೋಟೆಲ್, ಅದರ ಬಲಭಾಗದಲ್ಲಿರುವ ಮನೆಯ ಆಂಟೆನಾ ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತೀರಿ. ಮೇಲಿನ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಛೇದಕ ಬಿಂದುವಿನ ಬಳಿ ಧ್ವಜವನ್ನು ಸೂಚಿಸುವ ರೀತಿಯಲ್ಲಿ 2 ಲಂಬ ರೇಖೆಯನ್ನು ಎಳೆಯಿರಿ. ಈಗ ನೀವು ನಿಮ್ಮ ಸ್ನೇಹಿತರಿಗೆ ಚಿತ್ರದ ಚೌಕಟ್ಟಿನ ಒಟ್ಟು ಉದ್ದ ಮತ್ತು ಅಗಲವನ್ನು ಹೇಳಿದರೆ ಧ್ವಜಸ್ತಂಭವನ್ನು ಹೆಗ್ಗುರುತಾಗಿ ಇರಿಸಿಕೊಂಡು ನೀವು ಬಲಕ್ಕೆ 2 ಸೆಂಟಿಮೀಟರ್ 3 ಸೆಂಟಿಮೀಟರ್ ಮೇಲೆ ಇತ್ಯಾದಿಗಳನ್ನು ಸಹ ಹೇಳಬಹುದು. ನಿಮಗೆ ದಿಕ್ಕುಗಳು ತಿಳಿದಿರುವುದರಿಂದ ನೀವು ಪೂರ್ವಕ್ಕೆ 2 ಸೆಂಟಿಮೀಟರ್ ಎಂದು ಹೇಳಬಹುದು ಮತ್ತು ಉತ್ತರಕ್ಕೆ 3 ಸೆಂಟಿಮೀಟರ್. ಇದನ್ನೇ ನಾವು ಮಾಡಲಿದ್ದೇವೆ. ಸಂಖ್ಯೆ ರೇಖೆಯನ್ನು ಸಾಮಾನ್ಯವಾಗಿ ಸಮತಲವಾಗಿರುವ ರೇಖೆಯಾಗಿ ಪ್ರತಿನಿಧಿಸಲಾಗುತ್ತದೆ. ಅದರ ಮೇಲೆ
ಧನಾತ್ಮಕ ಸಂಖ್ಯೆಗಳು ಯಾವಾಗಲೂ ಶೂನ್ಯದ ಬಲಭಾಗದಲ್ಲಿರುತ್ತವೆ ಮತ್ತು ಋಣಾತ್ಮಕವು ಶೂನ್ಯದ ಎಡಭಾಗದಲ್ಲಿರುತ್ತದೆ. ಈಗ ಸಂಖ್ಯೆ ರೇಖೆಯ ಇನ್ನೊಂದು ಸಂಕಲನವನ್ನು ಪರಿಗಣಿಸಿ, ಆದರೆ ಲಂಬವಾಗಿ ಚಿತ್ರಿಸಲಾಗಿದೆ. ಧನಾತ್ಮಕ ಪೂರ್ಣಾಂಕಗಳನ್ನು ಸೊನ್ನೆಯ ಮೇಲೆ ಪ್ರತಿನಿಧಿಸಲಾಗುತ್ತದೆ ಮತ್ತು ಋಣಾತ್ಮಕ ಪೂರ್ಣಾಂಕಗಳು ಶೂನ್ಯಕ್ಕಿಂತ ಕೆಳಗಿರುತ್ತವೆ. ಎರಡು ಸಂಖ್ಯೆಯ ರೇಖೆಗಳು ಇಲ್ಲಿ ಸಾಧಿಸುತ್ತವೆ. ಸನ್ನಿವೇಶಯವಾಗಿ ಎರಡು ಸಾಲುಗಳಿಗೆ ಶೂನ್ಯದಲ್ಲಿ ಅದು ನಮ್ಮ ಧ್ವಜ ಸ್ಥಿರ ಸ್ಥಳವಾಗಿರುತ್ತದೆ. ನಾವು ಅದಕ್ಕೆ ಸಂಬಂಧಿಸಿದ ಇತರ ಸಂಖ್ಯೆಗಳ ಬಗ್ಗೆ ಎರಡು ಸಾಲುಗಳಲ್ಲಿ ಮಾತನಾಡಬಹುದು. ಆದರೆ ಈಗ ನಾವು ಎರಡು ಸಂಖ್ಯೆಯ ರೇಖೆಗಳಲ್ಲಿರುವ ಸಂಖ್ಯೆಗಳ ಬಗ್ಗೆ ಮಾತ್ರವಲ್ಲದೆ ಇನ್ನೂ ಹೆಚ್ಚಿನದನ್ನು ಮಾತನಾಡುತ್ತೇವೆ. ಅದು ನೀವು ನೋಡುತ್ತೀರಿ. ನಾವು ಎರಡು ಬಲಕ್ಕೆ ಮತ್ತು ನಂತರ 3 ಮೇಲಕ್ಕೆ ಹೋಗುತ್ತವೆ ಎಂದು ಭಾವಿಸೋಣ. ನಾವು ಈ ಸ್ಥಳವನ್ನು ಕರೆಯುತ್ತೇವೆ ಬಲದಿಕ್ಕಿನ ಬಾಣದ ಗುರುತು 2, ಮೇಲ್ಮುಖದ ಬಾಣದ ಗುರುತು 3. ಈ ಎಲ್ಲ ಲಂಬ ಅಡ್ಡ ಮೇಲಕ್ಕೆ ಕೆಳಕ್ಕೆ ಇತ್ಯಾದಿ ಎಲ್ಲವೂ ತುಂಬ ತೊಡಕಾಗಿದೆ. ನಾವು ಸರಳವಾಗಿ ಹೇಳುತ್ತೇವೆ 2 3 ಮತ್ತು ಇದನ್ನು 2 ಬಲಕ್ಕೆ ಮತ್ತು ನಂತರ 3 ಎಂದು ಅರ್ಥ ಮಾಡಿಕೊಳ್ಳಿ. ನಾವು ಮೊದಲು 3 ಮತ್ತು ನಂತರ 2 ಬಲಕ್ಕೆ ಹೋದರೆ ನಾವು ಅದೇ ಸ್ಥಳವನ್ನು ತಲುಪುತ್ತೇವೆ ಎಂಬುದನ್ನು ಗಮನಿಸಿ. ಆದ್ದರಿಂದ ನಮಗೆ ಸೂಚನೆಯು 2 3 ಸೂಚನೆಯಂತೆಯೇ ಅಲ್ಲ. 3 2 ಇಂಟು -2 3 ಬಗ್ಗೆ ಏನು? ಇದರರ್ಥ 2 ಎಡ ಮತ್ತು 3 ಮೇಲಕ್ಕೆ ಎಲ್ಲಿದೆ. ಯಾವಾಗಲೂ 0,0 ರಿಂದ ಸೂಚನೆಯ ಬಗ್ಗೆ ಏನು? 2 - 3. ಇದರರ್ಥ 2 ಬಲ ಮತ್ತು 3 ಕೆಳಗೆ ನಮಗೆ ಅಡ್ಡ ಮತ್ತು ಲಂಬ ಸಂಖ್ಯೆಯ ಸಾಲುಗಳಿಗೂ ಹೆಸರುಗಳ ಅಗತ್ಯವಿದೆ. ನಾವು ಸಮತಲ ಸಂಖ್ಯೆಯ ರೇಖೆಯನ್ನು x ಅಕ್ಷ ಮತ್ತು ಲಂಬ ಸಂಖ್ಯೆಯ ರೇಖೆಯನ್ನು y ಅಕ್ಷ ಎಂದು ಕರೆಯುತ್ತೇವೆ. ಬಲಕ್ಕೆ ನಾವು ಅದನ್ನು x ಎಂದು ಗುರುತಿಸುತ್ತೇವೆ. ಎಡಕ್ಕೆ x ಮೇಲ್ಭಾಗದಲ್ಲಿ y ಕೆಳಭಾಗದಲ್ಲಿ y ಎಂದು ಗುರುತಿಸುತ್ತೇವೆ. x ಕೋಆರ್ಡಿನೇಟ್ ಅನ್ನು ಅಬ್ಸಿಸ ಎಂದು ಕರೆಯಲಾಗುತ್ತದೆ ಮತ್ತು y ಕೋಆರ್ಡಿನೇಟ್ ಅನ್ನು ಆರ್ಡಿನೇಟ್ ಎಂದು ಕರೆಯಲಾಗುತ್ತದೆ. ನಾವು ಅಕ್ಷಗಳ ಸಭೆಯ ಬಿಂದುವನ್ನು 0,0 ಮೂಲ ಎಂದು ಕರೆಯುತ್ತೇವೆ. ಈಗ ನಾವು ಕಾಗದದ ಹಾಳೆಯಲ್ಲಿ ಯಾವುದೇ ಬಿಂದುವನ್ನು ಜೋಡಿ XY ಮೂಲಕ ವಿವರಿಸಬಹುದು. ಆದಾಗ್ಯೂ ನಮ್ಮ ಪ್ರತಿಕ್ರಿಯೆಯಲ್ಲಿ 1 2 ಇತ್ಯಾದಿಗಳ ಅರ್ಥವೇನು? ನಾವು ಕೆಲವು ಅನುಕೂಲಕರ ಘಟನೆಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ ಮತ್ತು ಈ ಸಂಖ್ಯೆಯನ್ನು ಪ್ರತಿನಿಧಿಸಬೇಕು. ಉದಾಹರಣೆಗೆ ನಾವು ಒಂದು ಘಟಕವನ್ನು 1 ಸೆಂಟಿಮೀಟರ್ ಎಂದು ಆಯ್ಕೆ ಮಾಡಬಹುದು. ಹೀಗಾಗಿ 1 2 2 ಸೆಂಟಿಮೀಟರ್ ಮತ್ತು 0,0 ಬಲಕ್ಕೆ ಸೇರಿಸಲು ಮತ್ತು ನಂತರ 3 ಸೆಂಟಿಮೀಟರ್ ಮೇಲಕ್ಕೆ ಚಲಿಸಲು ಸೂಚನೆಯಾಗಿದೆ. ಘಟಕಗಳ ಆಯ್ಕೆಯು ನಿಯಂತ್ರಿತವಾಗಿದೆ ಎಂಬುದನ್ನು ದಯವಿಟ್ಟು ನೆನಪಿಡಿ. ನಾವು ಒಂದು ಘಟಕವನ್ನು 2 ಸೆಂಟಿಮೀಟರ್ ಎಂದು ಸರಿಪಡಿಸಿದರೆ ನಮ್ಮ ಅಂಕಿಅಂಶಗಳು ದೊಡ್ಡದಾಗಿರುತ್ತವೆ, ಆದರೆ ಸಾಪೇಕ್ಷ ಅಂತರಗಳು ಒಂದೇ ಆಗಿರುತ್ತವೆ. ವಾಸ್ತವವಾಗಿ ನಮ್ಮ ಕಾಗದದ ಹಾಳೆ ಮಾತ್ರವಲ್ಲದೆ ವಿಮಾನದಲ್ಲಿರುವ ಎಲ್ಲ ಅನಂತ ಅನೇಕ ಅಂಶಗಳು ವಿವರಿಸಲು ನಾವು ಈಗ ಭಾಷೆಯನ್ನು ಓದಿದ್ದೇವೆ.
ಎಕ್ಸ್ ಅಕ್ಷ ಮತ್ತು ವೈ ಅಕ್ಷವು ಸಮತಲವನ್ನು 4 ಪ್ರದೇಶಗಳಾಗಿ ವಿಭಜಿಸುವುದರಿಂದ ನಾವು ಅವುಗಳನ್ನು ಚತುರ್ಭುಜಗಳು ಎಂದು ಕರೆಯುತ್ತೇವೆ. ನೆನಪಿಡಿ, ಚತುರ್ಭುಜವು 4 ಬದಿಗಳನ್ನು ಹೊಂದಿದೆ ಮತ್ತು ಚತುರ್ಭುಜಗಳು 4 ಪ್ರದೇಶಗಳಾಗಿವೆ. ಅವುಗಳನ್ನು ಸಾಮಾನ್ಯವಾಗಿ 1, 2, 3 ಮತ್ತು 4 ಎಂದು ಪರಿಗಣಿಸಲಾಗುತ್ತದೆ. ಮೇಲಿನ ಪೂರ್ವ ಭಾಗಕ್ಕೆ 1, ಮೇಲಿನ ಪಶ್ಚಿಮ ಭಾಗಕ್ಕೆ 2, ಕೆಳಗಿನ ಪಶ್ಚಿಮ ಭಾಗಕ್ಕೆ 3 ಮತ್ತು ಕೆಳಗಿನ ಪೂರ್ವ ಭಾಗಕ್ಕೆ 4. ಹೀಗೆ ಇವೆಲ್ಲರ ವಿರುದ್ಧ ದಕ್ಷಿಣಾಕಾರಕವಾಗಿ ಪ್ರವಾಸ ಮಾಡಲಾಗುತ್ತಿದೆ. ಒಂದು ಕಾರ್ಟೀಸಿಯನ್ ಕೋಆರ್ಡಿನೇಟ್ ಪ್ಲಾನ್ನಲ್ಲಿ ಪ್ಲಾಂಟಿಂಗ್ ಪಾಯಿಂಟ್ಗಳು. ಕಾರ್ಟೀಸಿಯನ್ ನಿರ್ದೇಶಾಂಕ ಸಮತಲದಲ್ಲಿ ಅಂಕಗಳನ್ನು 4,5 ರೂಪಿಸಲು ನಾವು 4 ಅನ್ನು ತಲುಪುವವರೆಗೆ ನಾವು ಎಕ್ಸ್ ಅಕ್ಷವನ್ನು ಅನುಸರಿಸುತ್ತೇವೆ ಮತ್ತು x=4ನಲ್ಲಿ ಲಂಬ ರೇಖೆಯನ್ನು ಸೆಳೆಯುತ್ತೇವೆ. ಅಂತೆಯೇ ನಾವು 5 ತಲುಪುವವರೆಗೆ ಎಕ್ಸ್ ಅಕ್ಷವನ್ನು ಅನುಸರಿಸುತ್ತೇವೆ ಮತ್ತು y=5ನಲ್ಲಿ ಸಮತಲವಾಗಿರುವ ರೇಖೆಯನ್ನು ಸೆಳೆಯುತ್ತೇವೆ. ಈ 2 ರೇಖೆಗಳ ಛೇದಕವು ಕಾರ್ಟೀಸಿಯನ್ ಸಮತಲದಲ್ಲಿ 4,5 ಸ್ಥಾನವಾಗಿದೆ. ಈ ಬಿಂದುವು y ಅಕ್ಷದಿಂದ 4 ಘಟಕಗಳು ಮತ್ತು x ಅಕ್ಷದಿಂದ 5 ಘಟಕಗಳ ದೂರದಲ್ಲಿದೆ. ಹೀಗಾಗಿ 4,5 ಸ್ಥಾನವು ಕಾರ್ಟೀಸಿಯನ್ ಸಮತಲದಲ್ಲಿದೆ. ಉದಾಹರಣೆ, ಕಾರ್ಟೀಸಿಯನ್ ಸಮತಲದಲ್ಲಿ a 2,4, b -3,5, c -4, -5 ಮತ್ತು d 4, -2 ಪಾಯಿಂಟ್ಗಳು. ಪರಿಹಾರ. ಒಂದು ಪ್ಲಾಟ್ ಮಾಡಲು 2,4 x=2ನಲ್ಲಿ ಲಂಬ ರೇಖೆಯನ್ನು ಎಳೆಯಿರಿ ಮತ್ತು y=4ನಲ್ಲಿ ಸಮತಲವಾಗಿರುವ ರೇಖೆಯನ್ನು ಎಳೆಯಿರಿ. ಈ 2 ರೇಖೆಗಳ ಛೇದಕವು ಕಾರ್ಟೀಸಿಯನ್ ಸಮತಲದಲ್ಲಿ 2,4 ಸ್ಥಾನವಾಗಿದೆ. ಹೀಗಾಗಿ ಪಾಯಿಂಟ್ A 2,4 ಕಾರ್ಟೀಸಿಯನ್ ಸಮತಲದ ಒಂದು ಚತುರ್ಭುಜದಲ್ಲಿದೆ. 2. ಪ್ಲಾಟ್ ಮಾಡಲು -3,5 x=-3ನಲ್ಲಿ ಲಂಬ ರೇಖೆಯನ್ನು ಎಳೆಯಿರಿ ಮತ್ತು y=5ನಲ್ಲಿ ಸಮತಲ ರೇಖೆಯನ್ನು ಎಳೆಯಿರಿ. ಈ 2 ರೇಖೆಗಳ ಛೇದಕವು ಕಾರ್ಟೀಸಿಯನ್ ಸಮತಲದಲ್ಲಿ -3,5 ಸ್ಥಾನವಾಗಿದೆ. ಹೀಗಾಗಿ ಪಾಯಿಂಟ್ B -3,5 ಕಾರ್ಟೀಸಿಯನ್ ಸಮತಲದ 2 ಚತುರ್ಭುಜದಲ್ಲಿದೆ. 3. ಪ್ಲಾಟ್ ಮಾಡಲು -4, -5, x=-4ನಲ್ಲಿ ಲಂಬ ರೇಖೆಯನ್ನು ಎಳೆಯಿರಿ ಮತ್ತು y=-5ನಲ್ಲಿ ಸಮತಲ ರೇಖೆಯನ್ನು ಎಳೆಯಿರಿ. ಈ 2 ರೇಖೆಗಳ ಛೇದಕವು ಕಾರ್ಟೀಸಿಯನ್ ಸಮತಲದಲ್ಲಿ -4,5 ಸ್ಥಾನವಾಗಿದೆ. ಹೀಗಾಗಿ ಪಾಯಿಂಟ್ C -4, ಕಾರ್ಟೀಸಿಯನ್ ಸಮತಲದ 3 ಚತುರ್ಭುಜದಲ್ಲಿದೆ. 4. ಪ್ಲಾಟ್ ಮಾಡಲು 4, -2, x=4ನಲ್ಲಿ ಲಂಬ ರೇಖೆಯನ್ನು ಎಳೆಯಿರಿ ಮತ್ತು
x = -2ನಲ್ಲಿ ಸಮತಲ ರೇಖೆಯನ್ನು ಎಳೆಯಿರಿ. ಈ ಎರಡು ರೇಖೆಗಳ ಛೇದಕವು ಕಾರ್ಟೀಸಿಯನ್ ಸಮತಲದಲ್ಲಿ 4, -2 ಸ್ಥಾನವಾಗಿದೆ. ಹೀಗಾಗಿ ಪಾಯಿಂಟ್ ಡಿ 4, -2 ಕಾರ್ಟೀಸಿಯನ್ ಸಮತಲದ 4 ಕ್ವಾಡ್ರಾಂಟ್ನಲ್ಲಿದೆ. ಉದಾಹರಣೆ, ಅಂಕಗಳನ್ನು ಪತ್ತೆ ಮಾಡಿ. 2, -5 ಮತ್ತು -5, 2, -3, 4 ಮತ್ತು 4, -3 ಆಯತಾಕಾರದ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ. ಪರಿಹಾರ: ಉದಾಹರಣೆ, ಕಾರ್ಟೀಸಿಯನ್ ಸಮತಲದಲ್ಲಿ ಈ ಕೆಳಗಿನ ಅಂಕಗಳನ್ನು 2, 0, -5, 0, 3, 0, -1, 0 ಪ್ಲಾಂಟ್ ಮಾಡಿ. ಅವರು ಎಲ್ಲಿ ಸುಳ್ಳು ಹೇಳುತ್ತಾರೆ? ಪರಿಹಾರ: ಎಲ್ಲಾ ಬಿಂದುಗಳು x ಅಕ್ಷದ ಮೇಲೆ ಇರುತ್ತವೆ. ನೆನಪಿಡಬೇಕಾದ ಅಂಶಗಳು: ಕಾರ್ಟೀಸಿಯನ್ ಸಮತಲವು x ಅಕ್ಷ, y ಅಕ್ಷ ಮತ್ತು ಮೂಲವನ್ನು 0, 0 ಬಳಸಿಕೊಳ್ಳುತ್ತದೆ. ಹಾಗೆಯೇ ಬಿಂದುಗಳನ್ನು 1 ರಿಂದ 4 ವರೆಗಿನ ಚತುರ್ಭುಜಗಳಾಗಿ ವರ್ಗೀಕರಿಸುತ್ತದೆ. ಅಂಕಗಳನ್ನು ನಿಖರವಾಗಿ ರೂಪಿಸಲು ಅಡ್ಡ ಮತ್ತು ಲಂಬ ರೇಖೆಯನ್ನು ಎಳೆಯಿರಿ. ನಂತರ ಅವುಗಳ ನಿರ್ದೇಶಾಂಕಗಳು ಮತ್ತು ಆಯಾ ಕ್ವಾಡ್ರೇಟ್ಗಳನ್ನು ಗುರುತಿಸಿ. ಪಾಯಿಂಟ್ಗಳನ್ನು ಆಬ್ಸಿಸ್ಸ x ನಿರ್ದೇಶಾಂಕ ಮತ್ತು ಆರ್ಡಿನೇಟ್ y ನಿರ್ದೇಶಾಂಕ ಮೂಲಕ ಪ್ರತಿನಿಧಿಸಲಾಗುತ್ತದೆ. ಅವುಗಳ ಚಿಹ್ನೆಗಳ ಆಧಾರದ ಮೇಲೆ ಕ್ವಾಡ್ರೇಟ್ ವರ್ಗೀಕರಣದೊಂದಿಗೆ ನಿರ್ದೇಶಾಂಕ ವ್ಯವಸ್ಥೆಯು ಅಕ್ಷಗಳ ಛೇದನ ಕ್ವಾಡ್ರೇಟ್ಗಳನ್ನು ನಿಯೋಜಿಸುವುದು ಮತ್ತು ಕೆಳಗಿನ ತಂತ್ರಗಳನ್ನು ಒಳಗೊಂಡಿರುತ್ತದೆ.